ಇರ್ಲಿ ಹಾ ಮಣೂರು ಯಲ್ಲಮ್ಮ ಹಾ ಅಮೋಘಿಸಿದ ಮುತ್ಯಾಗ ಆರತಿ ಬೆಳಗ್ಯಾಳ. ಅಕ್ಕಿ ಹೊಳೆನಕ್ಕಿ ಎಲ್ಲ ಮಾತಾಡ್ರಿ. ಯಲ್ಲಮ್ಮ ಇಲ್ಲಿಗೆ ಹ್ಯಾಂಗ ಬಂದಳು, ಹಾ ಅಮೋಘಿಸಿದ್ದಾಗ ಯಲ್ಲಮ್ಮಗ ಯಾವ ಜಾಗದಾಗ ಭೇಟಿಯಾಗದ, ಏನು ಸಂಬಂಧದಿಂದ ಭೇಟಿಯಾಗ. ಈಗ ನಿಮ್ಮ ಪ್ರಶ್ನೆಗೆ ನಾ ಒಂದು ಉತ್ತರ ತಪ್ಪು ಅಂದಿದ್ರಂದ್ರ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಬೇಕಲ್ಲ ಈಗಾಗಲೇ ಹೌದ್ ಎರಡೂ ಮ್ಯಾಳಿನವರು ಏನು ವಿಷಯಗಳನ್ನ ಮಾತಾಡಿದ್ರು ಹೌದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದ. ಹೌದ್ ನೇರವಾಗಿ ವಿಷಯದ ಕಡೆಗೆ ಬರೋಣ. ಹೌದು ಬರ್ಲೆ ಎರಡು ಪ್ರಶ್ನೆಯನ್ನ ಕೇಳಿದ ಹೋದ ಪಡೆದಲ್ಲಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಕೇಳಿದಲ್ಲ. ಅದಕ್ಕ ಉತ್ತರವನ್ನ ತಪ್ಪು ಕೊಟ್ರು. ಹೌದು ತಪ್ಪು ಕೊಟ್ಟ ಕೂಡಲೇ ನಮ್ಮ ದೈವದವ್ರು ಏನಂದ್ರು, ಏನಂತಾರ? ಇಲ್ಲಪ್ಪ ಅವ್ರು ತಪ್ಪು ಕೊಟ್ಟಾರ ಅಂತ ಹೇಳ್ತೀನಿ, ನಿನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳು ಹಾ ಹಾ ಅಂತ ಹೇಳ್ದ ಕೂಡಲೇ ನನ್ನ ಪ್ರಶ್ನೆಗೆ ನಾ ಉತ್ತರ ಹೇಳ್ದ. ಹೇಳಿದೇವಲ್ಲ. ಖರೆ ಹಾ ಅವರು ನಮಗೆ ಎರಡು ಕೇಳಿದ್ರು, ಬುಳ್ಳಪ್ಪ ಮಾಸ್ತರ್ ಅತ್ತನ ಏನು? ನಾವು ಉತ್ತರ ಕೊಟ್ಟ ಕೂಡಲೇ ತಪ್ಪದ. ಹೌದ್ ನಮ್ಮ ಸರಿಜೋಡಿ ಗುರುಗಳಿಗೆ ಒಂದು ಮಾತು ಹೇಳೋದಾದ, ಅಲ್ಲ ಗುರುಗಳಿಗೆ ನಾನು ಹೇಳ್ತೀನಿ. ತಪ್ಪಿತ್ತುಪ್ಪ ಅಂತಂದ್ರೆ ಹೇಳಬೇಕಾಗಿತ್ತು. ಯಾಕೆ ಹೇಳಿಲ್ಲಪ್ಪ? ಈಗ ನೀವೇನು ನಾ ಕೇಳಿಕ್ ನೀವೇನು ಆನ್ಸರ್ ತಪ್ಪು ಕೊಟ್ಟಿರ್ ನೋಡು, ಹಾ ನೀವು ತಪ್ಪು ಕೊಟ್ಟಿರತ್ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಹ್ಯಾಂಗದ ಹಂಗ ನೇರವಾಗಿ ನಾ ಕೊಟ್ಟಿನಿ. ಸರಿ ಈಗ ನಿಮ್ಮ ಪ್ರಶ್ನೆಗೆ ನಾ ಒಂದು ಉತ್ತರ ತಪ್ಪು ಅಂದಿದ್ರಂದ್ರ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಬೇಕಲ್ಲ ಯಾಕ್ರಿ ಹಿರಿಯರ ದೈವದ ಅಪ್ಪಣೆ ಮೇರೆಗೆ ನಾವು ಹೊಂಟಿದೆವು. ಹೊಂಟಿವಿ. ಖರೆ ನಾನು ತಪ್ಪ ತಿಳ್ಕೊ. ಹೌದ್ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಟ್ಟ ಪ್ರಯತ್ನ ಮಾಡಿ ಹೇಳುವಂತ ಕಾರ್ಯನ ಮಾಡೀನಿ. ಹಾ ನಾ ಹೇಳಿರ್ತಕ್ಕಂಥ ವಿಷಯ ತಪ್ಪಿತ್ತುಪ್ಪ ಅಂತ ಕೇಳಿದ್ರ ಅದು ಹಾಂಗಲ್ಲ ಹುಡುಗ, ಇದು ಹಿಂಗದ ತಿಳ್ಕೊಂಡು ಹೌದ್ ನೀವು ಹೇಳಬೇಕಾಗಿತ್ತು. ಮುಚ್ಚಿಟ್ಕೊಂಡು ಯಾಕೆ ಹೋದ್ರಿ? ಅದ್ರ ಮೇಲೆ ಮತ್ತೊಂದು ಮಾತು ಮಾತಾಡ್ರಿ. ಏನು? ಮಣೂರ ಎಲ್ಲ ಮುಂದು ಅದು ಇರ್ಲಿ. ಹಾ ಮಣೂರು ಯಲ್ಲಮ್ಮ ಹಾ ಅಮೋಘಿಸಿದ ಮುತ್ಯಾಗ ಆರತಿ ಬೆಳಗ್ಯಾಳ. ಅಕ್ಕಿ ಹೊಳೆನಕ್ಕಿ ಎಲ್ಲ ಮಾತಾಡ್ರಿ. ಯಲ್ಲಮ್ಮ ಇಲ್ಲಿಗೆ ಹ್ಯಾಂಗ ಬಂದಳು, ಹಾ ಅಮೋಘಿಸಿದ್ದಾಗ ಯಲ್ಲಮ್ಮಗ ಯಾವ ಜಾಗದಾಗ ಭೇಟಿಯಾಗದ, ಏನು ಸಂಬಂಧದಿಂದ ಭೇಟಿಯಾಗ್ಯದ. ಹಾ ಈಗ ಇಲ್ಲಿ ನಾ ಡೊಳ್ಳಿನ ಹಾಡಿಕೆ ಮಾಡ್ಲಿಕ್ಕೆ ಬಂದೀನಿ. ಹೌದು ಬಸನಾಳಿ ಮೇಳಿನೊಳಗೆ ಅಫ್ಜಲ್ಪುರ ಮಾಸ್ತರ್ ಬಂದನಂದ್ರ ಹಾ ಈಗ 4-5 ಮಂದಿ ನನಗೆ ಪರಿಚಯ ಆತಾರ. ಹೌದ್ ಎದರಿಂದ ಡೊಳ್ಳಿನ ಹಾಡಿಕೆಯ ಬಾಂಧವ್ಯದಿಂದ ಈ ಮಣೂರು ಊರಾಗ ಈ ಅಫ್ಜಲ್ಪುರ ಮಾಸ್ತರದ ಪ್ರೇಮತ್ವ ಬೆಳೀತದ. ಹೌದ್ ಹಾಂಗ ಯಲ್ಲಮ್ಮ ದೇವಿದು ಮತ್ತು ಅಮೋಘಿಸಿದ್ದನ ಬಾಂಧವ್ಯ ಯಾವ ಸ್ಥಾನದೊಳಗ ಬೆಳೆದಂತ ಕೇಳಿನ. ಹೌದ್ ಅವ್ರು ಅತ್ತಾರ ಏನತ್ತಾರ? ಆ ಹೊಳೆನ ಎಲ್ಲಮ್ಮ ಆರತಿ ಹಿಡ್ದ ಅಂತ ಕೇಳ್ತಾರ ಅವ್ರು. ಖರೆ ಮತ್ತ ಆರತಿ ಹಿಡ್ದ ಗುಡ್ದಾಗ ಏಕಡೆ ಮರಿ ಬೀಳ್ಬೇಕಲ್ಲ ಅಲ್ಲಿ. ಜಗತ್ತಿನಲ್ಲಿ ಯಾಕ ಜರದಂಬವ ಸ್ವಲ್ಪ ವಿಷಯದ ಕಡೆ ಲಕ್ಷ್ಯ ಕೊಡ್ರಿ. ಸಂಕೊಡ್ರಿ ನೀವು. ವಿಷಯ ಹ್ಯಾಂಗದ ಕೇಳ್ರಿ. ಯಾಕ ಅಲ್ಲಿ ಗುಡ್ದಾಗ ಮತ್ತ ಹೊಳೆನ ಎಲ್ಲಮ್ಮ ಅಲ್ಲಿ ಆರತಿ ಹಿಡ್ದ ಅಂದ್ರ ಹೆಂಗ? ಇರ್ಲಿ, ವಿಷಯ ಹ್ಯಾಂಗದ ಕೇಳು. ಏನ್ರಿಪ್ಪ? ನಮ್ಮ ಗುರುಗಳು ನಮಗೆ ಹೇಳಿದ ಪ್ರಕಾರ ಏನ್ರಿಪ್ಪ? ಯಾವ ಇದೇ ಮಣ್ಣೂರು ಗ್ರಾಮದಲ್ಲಿ ಹೌದು ಹಾಲು ಮತದ ಶರಣ ದಂಪತಿಗಳು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಭೀಮರಾಯ ಮತ್ತು ಸಿದ್ದಮ್ಮ ಅನ್ನುವಂತ ಸತಿಪತಿಗಳಿದ್ದರು. ಹೌದು ಹೌದು ಪ್ರತಿನಿತ್ಯ ಇವರು ಏನ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಕುಂತೂರ್ನು ಯಲ್ಲಮ್ಮನ ನಾಮವನ್ನ ನುಡಿತಿದ್ರು, ನಿಂತೂರ್ನು ಯಲ್ಲಮ್ಮನ ನಾಮವನ್ನ ನುಡಿತಿದ್ರು. ಹೌದ್ ಎಲ್ಲಿ? ಹಿರಿಗುಡ್ಡಕ್ಕೂ ಹೋಗುತ್ತಿದ್ರು. ಹೌದು ಹೌದು ನಮ್ಮ ಗುರುಗಳು ಹೇಳಿದ ಪ್ರಕಾರ ವಿಷಯ ಲಕ್ಷ್ಯ ಇಡ್ರಿ. ಹಾ ಹಾ ಭೀಮರಾಯ ಮತ್ತು ಸಿದ್ದಮ್ಮ ಸತಿಪತಿ ಹಿರಿಗುಡ್ಡದ ಯಲ್ಲಮ್ಮಗ ಅಮಾಸಿ ಮತ್ತು ನಡುವ ಹಿಂಗ ವಾರಕ್ಕೊಮ್ಮ ನಡ್ಕೋತ ಹಿರಿಗುಡ್ಡಕ್ಕೆ ಹೋಗ್ತಿದ್ರು. ಹೌದ್ ಅಂತ ಸಮಯದೊಳಗ ಏನಾಗಿತ್ತು? ಇವರು ಭಕ್ತಿಯನ್ನ ಮೆಚ್ಚಿ ಯಲ್ಲಮ್ಮ ದೇವಿ ಏನ್ ಮಾಡಿದಳು? ಏನು ಹೇಳದಳಪ್ಪ ಅಂತ ಕೇಳಿದ್ರ, ಏನ್ರಿ ಸರ? ಭೀಮರಾಯ ಹಾ ಹಾ ಪ್ರತಿ ಅಮಾಸಿ ಮಂಗಳವಾರ ಶುಕ್ರವಾರಕ್ಕೊಮ್ಮ ಹೌದ್ ನೀವು ಖರೆ ನನ್ನ ಸಲುವಾಗಿ ಮಣೂರದಿಂದ ಹಿರಿಗುಡ್ಡಕ್ಕೆ ಬರ್ತೀರಿ. ಬರ್ತೀರಿ. ನೀನು ಭಕ್ತಿ ಮೆಚ್ಚೀನಿ,
ನಾನೇ ನಿಮ್ಮ ಊರು ಮಣ್ಣೂರೊಳಗೆ ಬಂದು ಸ್ಥಾಪನಾ ಮಾಡ್ತೀನಿ ಅಂತ ತಿಳ್ಕೊಂಡು ಹೌದ್. ಭೀಮರಾಯ ಗೌಡ ಮತ್ತು ಸಿದ್ದಮ್ಮ ಸತಿಪತಿಗಳಿಗೆ ಎಲ್ಲಮ್ಮ ಹಿರಿಗುಡ್ಡದ ಎಲ್ಲಮ್ಮ ಹೇಳ್ದಳು. ಹೌದ್. ನಾನ್ ನಿಮ್ಮ ಊರಿಗೆ ಹ್ಯಾಂಗ ಬರ್ತೀನಪ್ಪ ಅಂತ ಕೇಳಿದ್ರ ಹೆಂಗ ಈ ನನ್ನ ಸ್ಥಾನ ಹಿರಿಗುಡ್ಡದ ಸ್ಥಾನದಲ್ಲಿ ಇರ್ತಕ್ಕಂಥ ಕಲ್ಲು ಒಯ್ದು ಹೌದ್. ಮಣೂರು ಗ್ರಾಮದಲ್ಲಿ ಸ್ಥಾಪನಾ ಮಾಡಿ ಹೌದ್. ಅಲ್ಲಿ ನಾ ಬರ್ತೀನಿ ಅಂದ ಕೂಡ್ಲೇನೆ ಮುಂದ ಆ ಭೀಮರಾಯ ಮತ್ತು ಸಿದ್ದಮ್ಮನಂತ ಸತಿಪತಿಗಳು ಹಿರಿಗುಡ್ಡದೊಳಗಿಂದ ಎಲ್ಲಮ್ಮನ ಹೆಸರು ಮ್ಯಾಗ ಒಂದು ಕಲ್ಲನ್ನ ತಂದು ಸ್ಥಾಪನೆ ಮಾಡಿದ್ರು. ಹೌದ್. ಕರೆ ಅದೇ ಸ್ಥಾನದೊಳಗ ಎಲ್ಲಮ್ಮ ಉಳ್ಕೊಂಡು ಇವತ್ತಿನ ದಿವಸ ಹೋಳಿ ಒಳಗ ಗುಡಿ ಕಟ್ಟ್ಯಾರ. ಹೌದ್. ಕಟ್ಟಿ ಭಕ್ತಿ ಭಾವದಿಂದ ನಿಯಮ ನಿಷ್ಠದಿಂದ ಎಲ್ಲಮ್ಮಗ ದುಡ್ದಾರ. ಹಾ ಖರೆ ದುಡ್ದ ಕಾಲಕ್ಕ ಅವ್ರಿಗೆ ಎಲ್ಲಮ್ಮ ಫಲ ಏನು ಕೊಟ್ಟಾಳ? ಏನಂತ ಒಂದು ಹೆಣ್ಣು ಮಗು ಕೊಟ್ಟಾಳ. ಹೌದ್. ಎಲ್ಲಮ್ಮ ದೇವಿ ಆಶೀರ್ವಾದದಿಂದ ಹಾ ನಮಗೆ ಹೆಣ್ಣು ಮಗು ಹುಟ್ಟ್ಯಾದಂದ್ರ ತಾಯಿ ಹೆಸರೇ ಇಡಬೇಕಂತ ತಿಳ್ಕೊಂಡು ಆ ಕೂಸಿಗೂ ಸಹಿತ ಹೆಣ್ಣು ಮಗಳು ಎಲ್ಲಮ್ಮ ಅಂತ ಹೇಳಿಕೆಸಿಂದ್ರ ನಾಮಕರಣವನ್ನ ಮಾಡಿದ್ರು. ಹೌದ್. ನಾಮಕರಣ ಮಾಡಿದ ಕೂಡಲೇನೆ ಆ ಸಣ್ಣ ಕೂಸು ಹೋಗಿ ಮುಂದ ಪ್ರಾಯಕ್ಕೆ ಬತ್ತು ಮದುವೆ ಮಾಡ್ಬೇಕತ್ತಾರ. ಹೌದ್. ಮಗಳ ನೀನ್ ಲಗ್ನ ಮಾಡ್ಬೇಕತ್ತೀನಿ ಮಾಡ್ಕೊಂಡ ಕೂಡಲೇನೆ ಆ ಕೂಸು ಹೇಳ್ತದ, ಏನಂತ ಅಪ್ಪ ಹಾ ಹಾ ನಾ ಲಗ್ನ ಆಗುದಿಲ್ಲ, ಆಗುದಿಲ್ಲ, ಎಲ್ಲಮ್ಮ ದೇವಿ ವರದಿಂದ ಹುಟ್ಟಿ ಬಂದೀನಿ, ಹುಟ್ಟಿ ಬಂದಿನಿ, ಎಲ್ಲಮ್ಮ ಅಂತ ನನಗೆ ಹೆಸರಿಟ್ಟಿರಿ, ಹೌದ್. ನಾ ಬ್ರಹ್ಮಚಾರಿಯಾಗಿ ಇರ್ತೀನಿ ತಿಳ್ಕೊಂಡು ತಂದೆ ತಾಯಿಗೆ ಹೇಳ್ದಳ ಮಗಳು. ಹೌದು ಹೌದು ಎಲ್ಲಮ್ಮನದಿಂದ ವರವಿನಿಂದ ನೀವು ಹುಟ್ಟಿದೆ ಅಂದ ಬಳಕ ನಿನಗ ಇಲ್ಲೇ ಒಂದು ಊರೊಳಗ ಆಶ್ರಮ ಹಾಕಿ ಕೊಡ್ತೀನಿ ಅಂತ ತಿಳ್ಕೊಂಡು ಈ ಊರೊಳಗ ಆಶ್ರಮ ಹಾಕಿ ಕೊಟ್ಟಾರ ನೋಡು. ಇಲ್ಲಿ ಆ ಎಲ್ಲಮ್ಮದಾಳ ಎಲ್ಲಿ ಇಲ್ಲಿ ಹಿರೇಮಣ್ಣವ್ರದಾಗ ಖರೆ ಇದಕ್ಕೆ ಉಲ್ಲೇಖಗಳನ್ನು ಅದಾವ ಅದಾವ. ಖರೆ ನಮ್ ಸರ್ ಅವರು ವಿಷಯ ಬಿಡಿಸ್ತಾರ ತಿಳ್ಕೊಂಡು ಆತಮವಿಶ್ವಾಸ ಇಟ್ಟಿದ್ ಖರೇನ ಏಲ್ ಬಿಡ್ರಿ. ಖರೆ ನಮ್ಮ ಗೌಡ್ರು ಆಚೆ ಕಡೆ ಮಾತಾಡ್ತಿರ್ತಕ್ಕಂಥ ಬಳ್ಳಾಪ್ ಸರ್ ಚನ್ನಬಸಪ್ಪ ಗೌಡ್ರ ವಿಷಯವನ್ನ ರಗಡ ತವಲೆ ಮಾತಾಡ್ತಾರೆ ಯೂಟ್ಯೂಬ್ ಅದ್ರ ಕೇಳಿನ. ಇಲ್ಲಿ ಅದು ಒಟ್ಟ ನಡೆಯಲ್ರಿ. ಖರೆ ಮತ್ತ ಎಲ್ಲರೇ ಕೂಡದಾಗ ಹಾ ಚನ್ನಬಸಪ್ಪ ಗೌಡ್ರ ವಿಷಯ ನೀವು ಗುರುಗಳ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಇಲ್ಲಿ ಒಟ್ಟ ನಡೆ ಯಾಕ ಇವತ್ತಿನ ದಿವಸ ನೀವು ತಂದೆ ಸ್ಥಾನದಾಗ ಇದ್ರಿ ತಿಳ್ಕೊರಿ ನೀವು. ನಮ್ ಗುರು ಯಾಕ ಜೇವ್ರ ಚನ್ನಬಸಪ್ಪ ಗೌಡ್ರ ವಿಷಯ ಒಂದ್ ಸ್ವಲ್ಪ ಜೂಕ್ ಹೋಗ್ತದ, ಎಲ್ಲಿ ಹೋಗ್ತದ ಅಂತಕ್ಕಂಥದ್ದು ನಿಮ್ಗೆ ತಿಳ್ಕೊರಿ ಗುರುಗಳ. ನಾ ಇವತ್ತು ನೋಡ್ಕೊಂಡ ಮಾತಾಡ್ತಾರ ಏನು ಚನ್ನಬಸಪ್ಪ ಗೌಡ್ರ ವಿಷಯ, ಜೇವ್ರು ಚನ್ನಬಸಪ್ಪ ಗೌಡ್ರ ವಿಷಯ ಮಾತಾಡ್ತಾರ ಅನ್ಕೊಂಡಿದ್ದ. ಹೌದು. ಖರೆ ಮಾತಾಡ್ಕೊಂಡಿದ್ದಂದ್ರೆ ಇವತ್ತು ನಮ್ಮ ತಂದಿಗಿನ ಎಲ್ಲಿ ಒಯ್ದು ಸಿಗಿಸಿ ಹೈರಾಣ ಮಾಡ್ಬೇಕು ಮಾಡ್ತಿದ್ದ. ಆದ್ರ ಆ ವಿಷಯ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ? ಇರ್ಲಿ ಮುಂದೆ ಮತ್ತ ಹೇಳುದೈತಿ. ಎಲ್ಲರ ದೇವ್ರು ಕೂಡಿಸ್ಕೊಟ್ರ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಜಗತ್ತಿನಾಗ ಡೊಳ್ಳಿನ ಹಾಡಿಕೆ ಹಾಡೋರು ಎಲ್ಲರೂ ನಮ್ಮ ಬುಳ್ಳಪ್ಪ ಸರ್ ಹೆಂಗ್ ಹೇಳ್ತಾರ ಹಂಗೆ ಹೇಳ್ಕೊತ ಹೋಗ್ತಾರ. ಅವ್ರು ಹೌದು ವಿಷಯ ಕರೆಕ್ಟ್ ಅದ ಅವ್ರದ್ದು ಕೂಡ. ಕೆಲವೊಂದು ಸ್ವಲ್ಪ ತಪ್ಪು ಸಂದೇಶಗಳದಾವ ಅದರೊಳಗ. ಹೌದೌದು ಹೌದಿಲ್ಲ? ಹೌದು. ಈ ಮಾತನ್ನ ಯಾಕೆ ಹೇಳಕತ್ತೀನಪ್ಪ ಅಂತ ಕೇಳಿದ್ರ ಯಾಕೆ ಹೇಳತ್ತೀರಿ? ಇದು ಮೇಳ ಯಾವ್ರದು? ಬಾಸನಾಳದ್ರಿ. ಬಸನಾಳದ ಮೇಳ. ಹಾ ರೀ. ಮತ್ತ ಹಾಡುವಂತ ಅಕ್ಕ ನೂರಿ ಅವ್ರ ಇದು ಜೇವ್ರ ಜೋರಿ. ಖರೆ ನಾ ಚಂತನ ಅಲ್ಲೇದು ಜೇವ್ರ ಗೌಡ್ರು ಹೊಲಕ್ಕೆ ಹೋಗಿ ಜೇವ್ರ ಗೌಡ್ರಿಗೆ ಮನೆಯೊಳಗಿರ್ತಕ್ಕಂಥ ಅಣ್ಣ ತಮ್ಮರಿಗೆ ಬಂಧು ಬಳಗಕ್ಕೆ ಭೇಟಿಯಾಗಿ ಹಾಗೆ ಖರೆ ಜಗತ್ತಿನ ಎಡಕ್ಕ ಹುನೂರ್ಸಿದ್ದ ಬಲಕ್ ಮಾಳಿಂಗ್ರ ಗುಡಿ ಅಂತ ಹೇಳಿದ್ರ ಖರೆ ಅಲ್ಲಿ ಇರೋದು ಬೀರಿದೇವ್ರ ಗುಡಿ ಮತ್ತು ಮಾಳಿಂಗ್ರ ಇಲ್ಲೋ ಬೀರಿದೇವ್ರ ಮತ್ತು ಚನ್ನಬಸಪ್ಪ ಗೌಡ್ರ ಗುಡಿ ಇಷ್ಟೇ ಅದಾವ. ಇನ್ನೊಂದು ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಮತ್ತ ಮುಂದೆ ಮಾತಾಡೋಣ. ಅದಕ್ಕೆ 4 ನುಡಿ ಖ್ಯಾಲಿ ಪ್ರಾರಂಭ ಮಾಡಿ ಈ ವಿಷಯ ಯಾಕೆ ಹೇಳ್ಬೇಕು, ನಮ್ಮ ತಂದೆ ಸ್ವರೂಪದೊಳಗ ಇರ್ತಕ್ಕಂಥ ನಮ್ ಗುರುಗಳು ಮಾತಾಡ್ತಾರತ್ ಮಾಡಿದನ. ಆದ್ರ ಅವ್ರು ಮಾತಾಡ್ಲಿಲ್ಲ. ಯಾಕ ಅದೇ ಒಂದ ನುಡಿಯನ್ನು ಹೇಳಿ ಜಗತ್ ಪ್ರಸಿದ್ಧಿ ಎನಿಸಿಕೊಂಡಾರ. ಅದಕ್ಕೆ ಇರ್ಲಿ ಅಂತವ್ರ ಉಪದೇಶ ನಮಗ್ ಇನ್ನೂ ಆಗಬೇಕಾಗ್ಯದ. ಖರೆ ಇವತ್ತಿನ ದಿವಸ ತಂದೆಗೆ ಕಾಡ ಮಕ್ಳು ಇರ್ಬೇಕು ಖರೆ ಅಂದ್ರೆ ಮಕ್ಕಳು ಮುಂದೆ ಶಾಣೆ ಆಗ್ತಾರ. ಹೌದಿಲ್ಲ? ಅದಕ್ಕೆ ಇರ್ಲಿ ಬಹಳ ಮಾತಾಡಿ ದೈವಕ್ಕೆ ಜಾಗಲ 4 ನುಡಿ ಖ್ಯಾಲಿ ಪ್ರಾರಂಭ ಮಾಡಿ